ಮಾಡಲಿಲ್ಲ. ಅದರ ಜೊತೆಗೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಇರುವಂತಹ ಈ ಸೈಪ್ರಸ್ ನಲ್ಲಿರುವಂತಹ ಅಕ್ರೊಟಿರಿ ಅನ್ನುವಂತಹ ಪ್ರದೇಶದಲ್ಲಿರುವಂತಹ ಬ್ರಿಟಿಷರ ಏರ್ ಬೇಸ್ ಮೇಲೂ ಕೂಡ ದಾಳಿಯನ್ನ ಮಾಡಿದೆ. ದಾಳಿಯನ್ನ ಮಾಡಿದ್ದು ಯಾವುದರ ಮೂಲಕ? ಶಾಹೇದ್ 136 ಅನ್ನುವಂತಹ ಅವರ ಕಾಮಿಕಾಜೆ ಡ್ರೋನ್ ಏನಿದೆ, ಆ ಡ್ರೋನ್ ಅನ್ನ ಬಳಸಿ ದಾಳಿಯನ್ನ ಮಾಡಲಾಗಿದೆ. ಆ ಡ್ರೋನ್ ಸುಮಾರು 1650 ಕಿಲೋಮೀಟರ್ಗೂ ಅಧಿಕ ದೂರ ಸಾಗಿ ಸೈಪ್ರಸ್ ನಲ್ಲಿರುವಂತಹ ಬ್ರಿಟಿಷರ ಏರ್ ಬೇಸ್ ನ ಧ್ವಂಸ ಮಾಡುವಂತಹ ಕೆಲಸ ಮಾಡಿದೆ. ಹಾಗೆ ಧ್ವಂಸ ಮಾಡ್ತಾ ಇದ್ದ ಹಾಗೆ ಅದರ ಮೇಲೆ ಅಟ್ಯಾಕ್ ಆಗ್ತಾ ಇದ್ದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿಲ್ಲ. ಆದ್ರೆ ಆಗಿರುವಂತಹ ಡ್ಯಾಮೇಜ್ ನಿಂದ ಸೈಪ್ರಸ್ ಶಾಕ್ಗೆ ಒಳಗಾಗಿದೆ. ಅದು ಬ್ರಿಟಿಷರ ವಾಯುನೆಲೆ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲ ಯುರೋಪಿಯನ್ ಒಕ್ಕೂಟಗಳು ಕೂಡ ಈಗ ಅದರ ಜೊತೆ ಕೈ ಜೋಡಿಸಿದ್ದಾವೆ ಅನ್ನುವಂತ ಮಾಹಿತಿ ಇದೆ. ಫ್ರಾನ್ಸ್ ಸೇರಿದಂತೆ ಎಲ್ಲಾ ರಾಷ್ಟ್ರಗಳು ಒಗ್ಗೂಡಿ ಸೈಪ್ರಸ್ನ ರಕ್ಷಣೆಗೆ ಮುಂದಾಗಿದ್ದಾವೆ. ಯಾವ ರೀತಿ ರಕ್ಷಣೆಯನ್ನ ಮಾಡಲಾಗ್ತಾ ಇದೆ? ಬ್ರಿಟನ್ ಡ್ರೋನ್ ತಡೆಗಟ್ಟೋಕೆ HMS ಡ್ರ್ಯಾಗನ್ ಯುದ್ಧ ನೌಕೆಯನ್ನ ಸದ್ಯ ಅಖಾಡಕ್ಕಿಳಿಸುವಂತಹ ಕೆಲಸವನ್ನ ಮಾಡಿದೆ. ಮಾರ್ಕ್ಲೆಸ್ ಕ್ಷಿಪಣಿಯನ್ನ ಹೊತ್ತಂತಹ 2 ವೈಲ್ಡ್ ಕ್ಯಾಟ್ ಹೆಲಿಕಾಪ್ಟರ್ಗಳನ್ನ ಸದ್ಯ ಬ್ರಿಟನ್ ಈ ಸೈಪ್ರಸ್ ನಲ್ಲಿ ರಕ್ಷಣೆಗಾಗಿ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದೆ. ಜೊತೆಗೆ ಫ್ರಾನ್ಸ್ ಕೂಡ ಬ್ರಿಟನ್ಗೆ ಸಾಥನ್ನ ಕೊಟ್ಟಿದೆ. ಲಾಗ್ವೆಡಾಕ್ ಯುದ್ಧ ನೌಕೆಗಳನ್ನ ಸೈಪ್ರಸ್ ರಕ್ಷಣೆಗೆ ಕಳುಹಿಸುವಂತಹ ಕೆಲಸವನ್ನ ಫ್ರಾನ್ಸ್ ಮಾಡಿದೆ. ಅತ್ಯಾಧುನಿಕ ಆಂಟಿ ಡ್ರೋನ್ ಸಿಸ್ಟಮ್ನೂ ಕೂಡ ನೆರವಿಗೆ ಕಳುಹಿಸಿಕೊಡುವಂತಹ ಕೆಲಸವನ್ನ ಮಾಡಿದೆ. ಜೊತೆಗೆ ಗ್ರೀಸ್ ಕೂಡ ಬ್ರಿಟನ್ನ ಸಹಾಯಕ್ಕೆ ಬಂದಿದೆ. ಸೈಪ್ರಸ್ನ ರಕ್ಷಣೆಗೆ ಗ್ರೀಸ್ನ 4 F-16 ಯುದ್ಧ ವಿಮಾನಗಳು ಎಂಟ್ರಿಯಾಗಿದ್ದಾವೆ. 2 ಯುದ್ಧ ನೌಕೆಗಳನ್ನ ಕಳುಹಿಸುವುದಾಗಿ ಗ್ರೀಸ್ನಿಂದ ಕೂಡ ಭರವಸೆ ಸಿಕ್ಕಿದೆ. ಈ ಸೈಪ್ರಸ್ ನಲ್ಲಿರುವಂತಹ ಅಕ್ರೊಟಿರಿ ಅನ್ನುವಂತಹ ಈ ಜಾಗ ಏನಿದೆ, ಬ್ರಿಟನ್ನ ಏರ್ ಬೇಸ್ ಇರುವಂತಹ ಜಾಗ, ಇದು ಇರಾನ್ನಿಂದ ಸುಮಾರು 1650 ಕಿಲೋಮೀಟರ್ ದೂರದಲ್ಲಿದೆ. ಆ ಜಾಗವನ್ನ ಅಟ್ಯಾಕ್ ಮಾಡೋಕೆ ಇರಾನ್ ಬಳಕೆ ಮಾಡಿದ್ದು ಶಾಹೇದ್ 136 ಕಾಮಿಕಾಜೆ ಡ್ರೋನ್. ಈ ಕಾಮಿಕಾಜೆ ಡ್ರೋನ್ ನ ಕೆಪಾಸಿಟಿ ಏನು ಅಂದ್ರೆ 1300ರಿಂದ 2500 ಕಿಲೋಮೀಟರ್ ದೂರಕ್ಕೆ ಸಾಗಿ ಶತ್ರುವಿನ ಆ ಜಾಗ ಏನಿದೆ, ಆ ಜಾಗವನ್ನ, ಆ ಟಾರ್ಗೆಟ್ ನ ಧ್ವಂಸ ಮಾಡುವಂತಹ ಕೆಪಾಸಿಟಿಯನ್ನ ಇರಾನ್ನ ಈ ಶಾಹೇದ್ 136 ಕಾಮಿಕಾಜೆ ಡ್ರೋನ್ ಹೊಂದಿದೆ. ಅದನ್ನೇ ಬಳಕೆ ಮಾಡಿರೋದು ಇರಾನ್ ಸೈಪ್ರಸ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ. ಹೀಗಾಗಿ ಸೈಪ್ರಸ್ ನ ರಕ್ಷಣೆಗಾಗಿ ಈಗ ಯುರೋಪಿಯನ್ ರಾಷ್ಟ್ರಗಳೆಲ್ಲವೂ ಕೂಡ ಒಗ್ಗೂಡಿದ್ದು ಜಾಗತಿಕವಾಗಿ ಈ ಯುದ್ಧ ಹರಡಿ 3ನೇ ಮಹಾಯುದ್ಧಕ್ಕೆ ಕಾರಣ ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳನ್ನ ಹುಟ್ಟಿಸಿದೆ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ದ ಹಾಗೆ ಟಾಕ್ಸಿಕ್ ಸಿನಿಮಾಗೂ ಕೂಡ ಯುದ್ಧದ ಭೀತಿ ತಟ್ಟಿದೆ, ಯುದ್ಧದ ಪರಿಣಾಮ ತಟ್ಟಿದೆ. ಬಹು ನಿರೀಕ್ಷಿತ ಟಾಕ್ಸಿಕ್ ರಿಲೀಸ್ ಡೇಟ್ ನ ಪೋಸ್ಟ್ಪೋನ್ ಮಾಡಲಾಗಿದೆ. ಮಾರ್ಚ್ 19ನೇ ತಾರೀಕಿನ ಬದಲಿಗೆ ಜೂನ್ 4ನೇ ತಾರೀಕು ಟಾಕ್ಸಿಕ್ ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಮಧ್ಯಪ್ರಾಚ್ಯ ಸೇರಿ